ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ರಕ್ಷಿತ್ ಶೆಟ್ಟಿ ನಿರ್ದೇಶನ ಹಾಗೂ ನಟನೆಯಲ್ಲಿ ಮೂಡಿಬರ್ತಿರುವಂತಹ ರಿಚರ್ಡ್ ಆಂಟೋನಿ ಸಿನಿಮಾ ಕೂಡ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ವಿಶೇಷವಾದ ಕಾರಣ ಕೂಡ ನೀಡಬೇಕಾಗಿಲ್ಲ. ಯಾಕಂದ್ರೆ ಈ ಸಿನಿಮಾದ ಮೊದಲ ಅವತರಣಿಕೆ ಉಳಿದವರು ಕಂಡಂತೆ ಪಡ್ಕೊಳ್ಬೇಕಾಗಿದ್ದ ನಿಜವಾದ ಅಪ್ರಿಸಿಯೇಷನ್ ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆ ಕಾಲಕ್ಕೆ ಸಿನಿಮಾ ಸಾಕಷ್ಟು ಅಡ್ವಾನ್ಸ್ ಆಗಿತ್ತು ಅಂದ್ರೂ ಕೂಡ ತಪ್ಪಾಗಲ್ಲ. ಆದ್ರೆ ಈಗ ಆ ಸಿನಿಮಾದ ಜನಪ್ರಿಯತೆ ಬಿಡುಗಡೆ ಆದ ಸಮಯಕ್ಕಿಂತ 100 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಈಗ ಆ ಸಿನಿಮಾವನ್ನ ಮಾಸ್ಟರ್ ಪೀಸ್ ಅಂತ ಹೊಗಳ್ತಿದ್ದಾರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ರಿಚರ್ಡ್ ಆಂಟೋನಿ ಉಳಿದವರು ಕಂಡಂತೆ ಸಿನಿಮಾದ 2ನೇ ಅವತರಣಿಕೆ ಆಗಿದ್ದು, ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನ ಹಾಗೂ ನಟನೆಯಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ ಇದಾಗಿದ್ದು, ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಈ ಸಿನಿಮಾ ಬರುತ್ತೆ ಅಂತ ಅನೌನ್ಸ್ ಆದ ದಿನದಿಂದಲೂ ಕೂಡ ಪ್ರೇಕ್ಷಕರಿಗೆ ಈ ಸಿನಿಮಾದ ಮೇಲೆ ವಿಶೇಷವಾದ ಆಸಕ್ತಿ ಹೆಚ್ಚಾಗಿದೆ. ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಕೂಡ ಬಿಡುಗಡೆ ಆಗಿದ್ದು, ಆ ಆಸಕ್ತಿಯ ಗೋಪುರ ಇನ್ನೊಂದು ಅಂತಸ್ತು ಹೆಚ್ಚಾಗಿ ಬೆಳೆದ್ಬಿಟ್ಟಿದೆ. ಸಾಕಷ್ಟು ಸಮಯಗಳಿಂದ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಇದ್ದ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಮಾಧ್ಯಮ ಮಿತ್ರರ ಕೈಗೆ ಸಿಕ್ಕಿರುವಂತಹ ರಕ್ಷಿತ್ ಶೆಟ್ಟಿ ಅವರಿಂದಲೇ ಅಫಿಷಿಯಲ್ ಅಪ್ಡೇಟ್ ಸಿಕ್ಕಿದ್ದು. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳ್ತೀನಿ, ಕೇಳ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲನೇದಾಗಿ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ರಿಚರ್ಡ್ ಆಂಟೋನಿ ಸಿನಿಮಾದ ಸ್ಕ್ರಿಪ್ಟ್ ಕೆಲಸ ಮುಗಿದಿದೆ ಅನ್ನೋ ಮಾಹಿತಿ ಈಗಾಗಲೇ ತಿಳಿದಿದೆ. ಉಳಿದವರು ಕಂಡಂತೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ರಿಚಿ ಸತ್ತಿರ್ತಾನೆ. ಇನ್ನು ರಿಚರ್ಡ್ ಆಂಟೋನಿ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನಲ್ಲಿ ನೀಡಿರುವಂತಹ ಸುಳಿವಿನ ಪ್ರಕಾರ ಮತ್ತೆ ಆತ ಬದುಕಿ ಬರ್ತಾನೆ ಅನ್ನೋದು ಕತೆ ಆಗಿರ್ಬೋದು ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ. ಆದ್ರೆ ಶೆಟ್ರು ಸಿನಿಮಾದಲ್ಲಿ ಯಾವ ಟ್ವಿಸ್ಟ್ ನ ತರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದರ ಜೊತೆಗೆ ಈಗಾಗಲೇ ಸದ್ಯಲ್ಲದೆ ರಿಚರ್ಡ್ ಆಂಟೋನಿ ತಂಡ ಪ್ರೊಡಕ್ಷನ್ ಕೆಲಸವನ್ನ ಪ್ರಾರಂಭ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನ ರಕ್ಷಿತ್ ಶೆಟ್ಟಿನೇ ಹೇಳ್ಕೊಂಡಿದ್ದಾರೆ. ರಿಚರ್ಡ್ ಆಂಟೋನಿ ಸಿನಿಮಾದ ಕೆಲಸಕ್ಕಾಗಿ ರಕ್ಷಿತ್ ಶೆಟ್ಟಿ ಈಗಾಗಲೇ ಉಡುಪಿಗೆ ಬಂದು ನೆಲೆಸಿದ್ದಾರೆ. ಮೇ 1ನೇ ತಾರೀಕಿಂದ ಅವರ ಇಡೀ ತಂಡ ಉಡುಪಿಗೆ ಬಂದು ರಿಚರ್ಡ್ ಆಂಟೋನಿ ಸಿನಿಮಾದ ಆರಂಭಿಕ ಕೆಲಸಗಳನ್ನ ಪ್ರಾರಂಭ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈ ಮೂಲಕ ಸಿಕ್ಕಿದೆ. ಸಿನಿಮಾದ ಮೂಲ ಕಥೆ ಇರೋದು ಕೂಡ ಉಡುಪಿಯ ಪ್ರದೇಶದಲ್ಲೇ ಆಗಿರೋ ಕಾರಣದಿಂದಾಗಿ ಕರಾವಳಿ ಪ್ರದೇಶದಲ್ಲೇ ರಿಚರ್ಡ್ ಆಂಟೋನಿ ಸಿನಿಮಾದ ಬೇಸ್ ಕೂಡ ನಿರ್ಮಾಣವಾಗಲಿದೆ. ಇನ್ನು ಇದೇ ಸಂದರ್ಭದಲ್ಲಿ ರಿಚರ್ಡ್ ಆಂಟೋನಿ ಸಿನಿಮಾದ ಚಿತ್ರೀಕರಣ ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಬಿಚ್ಚಿಕೊಟ್ಟಿದ್ದಾರೆ. ಈಗಾಗಲೇ ಉಳಿದವರು ಕಂಡಂತೆ ಸಿನಿಮಾ ಕರಾವಳಿ ಭಾಗದ ಪ್ರದೇಶದಲ್ಲೇ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೂ ಸಿನಿಮಾದ ಬಹುತೇಕ ಪಾತ್ರಗಳು ಕೂಡ ಕರಾವಳಿಯ ಭಾಷೆಯನ್ನ ಆಡುವಂತಹ ಪಾತ್ರಗಳಾಗಿವೆ. ಹೀಗಾಗಿ ರಿಚರ್ಡ್ ಆಂಟೋನಿ ಸಿನಿಮಾದ ಚಿತ್ರೀಕರಣ ಉಡುಪಿ, ಕೇರಳ, ಗೋಕರ್ಣ ಹಾಗೂ ಕರಾವಳಿ ಪ್ರದೇಶದಲ್ಲಿ ನಡೆಯಲಿದೆ. ಯಾವುದೇ ರೀತಿಯ ಹೊರ ಪ್ರದೇಶಗಳಿಗೆ ಹೋಗುವ ಸಾಧ್ಯತೆ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ರಕ್ಷಿತ್ ಶೆಟ್ಟಿ ಆಡಿದ್ದಾರೆ. ಇದೇ ಕಾರಣಕ್ಕಾಗಿ ಈ ಸಿನಿಮಾಗೆ ಹೊರಗಿನ ಯಾವುದೇ ಕಲಾವಿದರನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಕೂಡ ಖಾತ್ರಿಪಡಿಸಿದ್ದಾರೆ. ಕೇವಲ ಜನಪ್ರಿಯತೆಗಾಗಿ ದೊಡ್ಡ ಸ್ಟಾರ್ ಗಳನ್ನ ಹಾಕೋದಕ್ಕಿಂತ ಹೆಚ್ಚಾಗಿ ಕರಾವಳಿ ಭಾಗದ ಭಾಷೆಯನ್ನ ಸರಿಯಾಗಿ ಆಡುವ ಕಲಾವಿದರನ್ನೇ ಆಯ್ಕೆ ಮಾಡುವ ಬಗ್ಗೆ ಅವರು ಸಂಪೂರ್ಣವಾದ ಸ್ಪಷ್ಟನೆಯನ್ನ ನೀಡಿದ್ರು. ಹೀಗಾಗಿ ರಿಚರ್ಡ್ ಆಂಟೋನಿ ಸಿನಿಮಾದಲ್ಲಿ ನೀವು ಬಹುತೇಕ ಕರಾವಳಿ ಭಾಗದ ಕಲಾವಿದರನ್ನ ಕಾಣ್ತೀರಾ. ಸಿನಿಮಾದ ಶೂಟಿಂಗ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಸಿಕ್ಕಿದೆ. ಮೇ ಅಂತ್ಯದ ಒಳಗಡೆ ಪ್ರಾರಂಭ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು, ರಕ್ಷಿತ್ ಶೆಟ್ಟಿ ಅವರ ಬಹುನಿರೀಕ್ಷಿತ ಡೈರೆಕ್ಷನಲ್ ಕಂಬ್ಯಾಕ್ ಈ ಸಿನಿಮಾದ ಮೂಲಕ ನಡೆಯುತ್ತೆ. ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ರಿಚರ್ಡ್ ಆಂಟೋನಿ ಸಿನಿಮಾದ ಮೇಲೆ ಕೂಡ ವಿಶೇಷವಾಗಿ ಕನ್ನಡದ ಪ್ರೇಕ್ಷಕರ ನಿರೀಕ್ಷೆ ಹೆಚ್ಚಾಗಿದೆ. ಈಗಾಗಲೇ ಚಾರ್ಲಿ ಸಿನಿಮಾದ ಮೂಲಕ ಬೇರೆ ಭಾಷೆಯಲ್ಲಿ ಕೂಡ ಒಂದು ಪ್ರಭಾವವನ್ನ ಬೀರಿರುವಂತಹ ರಕ್ಷಿತ್ ಶೆಟ್ಟಿ ತಮ್ಮ ಮೋಸ್ಟ್ ಅವೈಟೆಡ್ ರಿಚರ್ಡ್ ಆಂಟೋನಿ ಸಿನಿಮಾದ ಮೂಲಕ ತಮ್ಮ ನಿಜವಾದ ಪೊಟೆನ್ಷಿಯಲ್ ಅನ್ನ ಕನ್ನಡದ ಪ್ರೇಕ್ಷಕರು ಸೇರಿದಂತೆ ಬೇರೆ ಭಾಷೆಯ ಸಿನಿಮಾ ಪ್ರೇಕ್ಷಕರಿಗೂ ಸಾಬೀತುಪಡಿಸಲಿ ಅನ್ನೋದು ನಮ್ಮ ಹಾರೈಕೆ. ಈ ಸಮಯದಲ್ಲಿ ಇರುವಂತಹ ಒಂದೇ ಒಂದು ಬೇಜಾರು ಅಂದ್ರೆ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ನೋಡಬೇಕು ಅಂದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ಅಂದ್ರೆ 2025ರ ಮೇ ಮೇಲೆನೆ ಈ ಸಿನಿಮಾ ಬಿಡುಗಡೆ ಆಗೋದು. ಅದೇನೇ ಇರ್ಲಿ, ಒಳ್ಳೆ ಪ್ರೊಡಕ್ಷನ್ ಹೌಸು, ವರ್ಸಟೈಲ್ ಡೈರೆಕ್ಟರ್, ಒಂದ್ ಒಳ್ಳೆ ವಿಷನ್, ಇದೆಲ್ಲ ಸೇರಿ ರಿಚರ್ಡ್ ಆಂಟೋನಿ ಅನ್ನೋ ಸಿನಿಮಾ ರೆಡಿ ಆಗ್ತದೆ. ಈ ಸಿನಿಮಾ ಅಂತೂ ಇಂತೂ ಫೈನಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೆ. ಅದನ್ನ ಕೇಳಿ ಒಂದು ಮಟ್ಟದಲ್ಲಿ ಸಂತೋಷ ಆಗಿದೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.